ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಬರ್ಫಿ ಅಕ್ಕೋ ಇವತ್ತು ಸ್ವಲ್ಪ ಲೇಸಿ ಆಗಿದ್ದಾನೆ. ಅವನಿಗೆ ನಾನು ಹೇರ್ ಕೋಂಬ್ ಮಾಡಿದೆ, ತುಂಬ ದಿನ ಆಗಿತ್ತು. ಅದಕ್ಕಾಗೆ ಸ್ವಲ್ಪ ಹೇರ್ ಕೋಂಬ್ ಮಾಡೋಣ ಅಂತ ಈಗ ಮಾಡ್ತಾಯಿದ್ದೀನಿ. ಈ ಥರ ಇದು ಬಿಶಾನ್ ಫ್ರೈಸ್ ಅಂತ ಬ್ರೀಡು. ಸೊ ಇವಕ್ಕೆ ಒಂಥರ ಕೂದಲು ಈ ಡೂಡಲ್ ಇವಕ್ಕೆಲ್ಲ ಬಂದ ಥರನೇ ಒಂದು ಸ್ವಲ್ಪ ನೂಡಲ್ಸ್ ಥರ ಬರುತ್ತೆ, ಸ್ವಲ್ಪ ಗುಂಗುರು. ಆದ್ದರಿಂದ ಅಷ್ಟೊಂದು ಜನಕ್ಕೆ ಆಗದಾಗಿದ್ರೂ ಸ್ವಲ್ಪ ಅಂದರೆ ಒಂದು ವಾರ ಎಲ್ಲ ಬಿಟ್ಬಿಟ್ರೆ ಸ್ವಲ್ಪ ಅಲ್ಲಲ್ಲಿ ಗಂಟಾಗಿಬಿಡುತ್ತೆ. ಹಾಗಾಗಿ ನಾನು ಅಷ್ಟೊಂದಾದಮೇಲೆ ಅದನ್ನೆಲ್ಲ ಬಿಡಿಸ್ತಾ ಕೂರೋದು ತುಂಬ ಕಷ್ಟ. ಅದಕ್ಕೆ ಒಂದು 4 ದಿನಕ್ಕೊಂದು ಸಲ ಅಂತೂ ನಾನು ಯೂಶ್ವಲಿ ಅವನಿಗೆ ಕೋಂಬ್ ಮಾಡ್ತೀನಿ. ಅವನು ಅಷ್ಟೊಂದೇನು ರಗಳೆ ಕೊಡೋದಿಲ್ಲ, ಸುಮ್ಮನೆ ಬಾಚಿಸ್ಕೊಳ್ತಾನೆ. ಹಾಗೆ ಮಿಡ್ಲಲ್ಲಿ ಏನಾದರೂ ಸಣ್ಣ ಪುಟ್ಟ ಇಲ್ಲಿ ನಮ್ಮ ಹಳ್ಳಿ ಕಡೆ ಆಗಿದ್ದರಿಂದ ಟಿಕ್ಸು ಅಥವಾ ಆ ಥರದ್ದು ಏನಾದರೂ ಆದರೆ ಒಂದು ಸಲ ಎಲ್ಲ ನೋಡಿ ಈ ಥರ ಜಡಕ್ಕು ಅಥವಾ ಟಿಕ್ಸ್ ಏನಾದರೂ ಇದ್ದರೆ ಒಂದು 4 ದಿನಕ್ಕೊಂದು ಸಲ ನಾನು ಅವನಿಗೆ ಕ್ಲೀನ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಅವಕ್ಕೂ ಒಂಥರ ಕಿರಿಕಿರಿ ಆಗಿರುತ್ತೆ. ಆಮೇಲೆ ತುಂಬ ಜಡಕ್ಕಾಗ್ಬಿಡ್ತು ಅಂದರೆ ನಮಗೆ ಬಿಡಿಸೋದು ತುಂಬ ಕಷ್ಟ. ಹಾಗಾಗಿ ಸುಮಾರಾಗಿ ಪೆಟ್ ಪೇರೆಂಟ್ಸಿಗೆ ಗೊತ್ತೇ ಇರುತ್ತೆ, ಈ ಥರ ಪೆಟ್ಸನ್ನು ಸಾಕಿದವರಿಗೆ. ಇವುಗಳಿಗೆ ಮೇಂಟೆನೆನ್ಸ್ ಅಂದರೆ ಇದೆ. ಈ ಹೇರ್ ಇರೋ ಪೆಟ್ಸಿಗೆಲ್ಲ ಮೇಂಟೆನೆನ್ಸ್ ಅಂದರೆ ಇದೇ ಇಂಪಾರ್ಟೆಂಟು. ನಾವು ಅಷ್ಟಷ್ಟು ದಿನಕ್ಕೆ ಹೇರನ್ನು ಕೋಂಬ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಹೀಗೆ ನಾನು ಅವನಿಗೆ ಸ್ವಲ್ಪ ಹೇರ್ ಕೋಂಬ್ ಮಾಡ್ತಾಯಿದ್ದೀನಿ. ಹಾಗೆ ಅವರಿಗೆ ಹೇರ್ ಶೆಡ್ ಅಂತ ಅಷ್ಟೊಂದು ಆಗೋದಿಲ್ಲ, ಸ್ವಲ್ಪ ಕೋಂಬ್ ಮಾಡಬೇಕಿದ್ರಷ್ಟೇ ಒಂದು ಸ್ವಲ್ಪ ಎಲ್ಲೋ ಕೊಂಬಿಗೆ ಬರುತ್ತೆ ಅಷ್ಟೇ. ಇನ್ನು ಇವತ್ತು ನಾನು ಮಾವಿನಕಾಯಿಯಿಂದ ಮಾಡುವಂತಹ ಒಂದು ರುಚಿಕರವಾದ ರೆಸಿಪಿಯನ್ನು ತೋರಿಸ್ತೀನಿ. ಸುಮಾರಾಗಿ ನಾವು ಕರಾವಳಿ ಹಾಗೂ ಮಲೆನಾಡು ರೀಸನ್ನಲ್ಲೆಲ್ಲ ಈ ಗೊಜ್ಜನ್ನು ಮಾಡ್ತೀವಿ. ಸೊ ನೀವು ಇದನ್ನು ವರ್ಷದಲ್ಲಿ 365 ದಿನವೂ ತಿನ್ಬಹುದು. ಇದನ್ನು ಹೇಗೆ ಸ್ಟೋರ್ ಮಾಡಿಡ್ತಾರೆ ಹಾಗೂ ಮಾಡೋ ವಿಧಾನ ಎಲ್ಲವನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಉಪ್ಪಿನಲ್ಲಿ ಸ್ಟೋರ್ ಮಾಡಿಟ್ಟಂತಹ ಮಾವಿನಕಾಯಿ, ಅಂದರೆ ನಾವು ಕೊರ್ಸ್ಗಾಯಿ ಅಂತ ಹೇಳ್ತೀವಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹಸಿಮೆಣಸು, ಉಳ್ಳಾಗಡ್ಡೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಫಸ್ಟಿಗೆ ನಾವು ಈ ಥರ ಮಾವಿನಕಾಯಿ ಸಾಫ್ಟ್ ಇರೋದ್ರಿಂದ ಈಸಿಲಿ ಈ ಥರ ಗಿವುಚೋಕ್ಕೆ ಬರುತ್ತೆ. ಹೀಗೆ ಸಿಪ್ಪೇನೂ ಎದ್ದು ಬಂದುಬಿಡುತ್ತೆ. ಈ ಥರ ಗೊರಟೆ ಎಷ್ಟು ನಿಮಗೆ ಹಿಂಡ್ಲಿಕ್ಕಾಗ್ತದೆಯೋ ಅಷ್ಟು ಈ ಥರ ರಸವನ್ನೆಲ್ಲ ನೀವು ತೆಕ್ಕೊಳ್ಳಿ ಫಸ್ಟು. ಅಲ್ಲಿ ಸಿಪ್ಪೆಯನ್ನು ತೆಗೆದದ್ದು ಕೂಡ ನೀವು ಆಮೇಲೆ ಆ್ಯಡ್ ಮಾಡ್ಕೊಳ್ಬಹುದು, ಯಾಕೆಂದರೆ ತುಂಬ ಸಾಫ್ಟಾಗಿರೋದ್ರಿಂದ ಉಪ್ಪಿನಲ್ಲಿ ನೆನೆದು. ಸೊ ಅದು ಕೂಡ ಈ ಗೊಜ್ಜಿಗೆ ಹಾಕ್ಕೊಳ್ಬಹುದು ನೀವು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ, ಒಂದು 10 ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಅದೊಂದು 10 ಜನಕ್ಕೆ ಬಾಳೆ ತುದಿಗೆ ಆರಾಮಾಗಿ ನೀವು ಬಡಿಸ್ಬೋದು. ನೆಕ್ಸ್ಟ್ ನಾವು ಕಾಯಿ ತುರಿ ಹಾಗೆ ಮೆಣಸನ್ನು ಈ ರೀತಿ ನುಣ್ಣಗೆ ರುಬ್ಬಿ ನಾವು ಗಿವುಚಿ ಇಟ್ಟಂತಹ ಮಿಶ್ರಣಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ನೀವು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಸಹ ಅದಕ್ಕೆ ಆ್ಯಡ್ ಮಾಡಿ, ಸ್ವಲ್ಪ ರುಚಿಗೆ ಅಂತ ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಹಾಗೆ ಒಗ್ಗರಣೆಗೆ ನೀವು ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ ಹಾಗೆ ಒಣಮೆಣಸನ್ನೆಲ್ಲ ಹಾಕಿ ಒಂದೊಳ್ಳೆ ಒಗ್ಗರಣೆಯನ್ನು ಕೊಡಬಹುದು. ಹಾಗೆ ಇದಕ್ಕೆ ನೀವು ಎಡಿಷನಲ್ ಆಗಿ ಉಪ್ಪನ್ನು ಹಾಕೋದು ಅವಶ್ಯಕತೆ ಇರೋದಿಲ್ಲ, ಬೇಕಿದ್ದರೆ ಅಷ್ಟೇ ಹಾಕ್ಕೊಳ್ಳಿ. ಯಾಕೆಂದರೆ ಉಪ್ಪಿನಲ್ಲೇ ಇರೋದ್ರಿಂದ ಮಾವಿನಕಾಯಿ ಇದಕ್ಕೆ ಹೆಚ್ಚಿನ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ಮಾವಿನಕಾಯನ್ನು ಹೇಗೆ ಸ್ಟೋರ್ ಮಾಡಿಟ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಹಣ್ಣು ಮಾಡ್ಕೊಂಡು ತಿಂತೀವಲ್ಲ, ಆ ಥರ ಮಾವಿನಕಾಯಿ ಇದಕ್ಕೆ ಬರೋದಿಲ್ಲ. ಈ ಒಂದು ಗೊಜ್ಜಿಗೆ ಮಾಡುವಂತಹ ಮಾವಿನಕಾಯಿ ಹುಳಿಯಾಗಿರಬೇಕು, ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದು ಹುಳಿಯಾಗಿರಬೇಕು. ನೀವು ಬರುತ್ತಾ ಇಲ್ಲ ಅಂತ ಒಂದು 8-10 ಮಾವಿನಕಾಯನ್ನು ಹಾಕಿಟ್ಕೊಂಡ್ರು ಗೊತ್ತಾಗುತ್ತೆ ಅದು ಈ ಥರ ಬರುತ್ತಾ ಇಲ್ಲ, ಹಾಳಾಗುತ್ತಾ ಅಥವಾ ಸ್ಟೋರ್ ಮಾಡಿ ಇಡಬಹುದಾ ಅಂತ. ನೀವು ಸ್ಟೋರ್ ಮಾಡಿಡಬೇಕಿದ್ರೆ ಮಾವಿನಕಾಯಿನ ಕೊಯ್ದು ಚೆನ್ನಾಗಿ ಒರೆಸಿ, ಅದು ನೀರಿನ ಅಂಶ ಏನು ಇರ್ದಾಗಿದ್ದಂಗೆ ಒರೆಸಿ ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನಿಮ್ಮ ಮಾವಿನಕಾಯಿ ಎಷ್ಟಿದೆ ಕ್ವಾಂಟಿಟಿ ಅದರ ಮೇಲೆ ಉಪ್ಪು ನೀರನ್ನು ರೆಡಿ ಮಾಡ್ಕೊಳ್ಳಿ. ಉಪ್ಪು ನೀರು ಅಂದರೆ ನೀರನ್ನು ಫುಲ್ ಕುದಿಸಿ ಅದಕ್ಕೆ ಎಷ್ಟು ಕರಗುತ್ತೋ ಅಷ್ಟು ಉಪ್ಪನ್ನು ಹಾಕಿ
ಆಮೇಲೆ ಈ ಮಾವಿನಕಾಯಿಯನ್ನು ಅದರಲ್ಲಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ನಿಮಗೆ ಗೊತ್ತಾಗುತ್ತೆ, ಅಂದರೆ ಕಲರು ಡಾರ್ಕ್ ಗ್ರೀನಿಂದ ನಾನೀಗ ತೋರಿಸಿದ್ನಲ್ಲ ಆ ಕಲರಿಗೆ ಜಸ್ಟ್ ಚೇಂಜ್ ಆಗಬೇಕು. ತುಂಬಾ ಬೇಯಿಸಬಾರ್ದು, ಯಾಕಂದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ತುಂಬ ಸಾಫ್ಟಾಗಿ. ಆಮೇಲೆ ಅದನ್ನು ಬಂದ್ ಮಾಡಿ ಆ ಮಾವಿನಕಾಯನ್ನು ತೆಗೆದಿಟ್ಕೊಳ್ಳಿ, ಯಾಕೆಂದರೆ ಅದರಲ್ಲೇ ತುಂಬ ಹೊತ್ತಿಟ್ಟು ಮೆತ್ತಗಾಗ್ಬಿಡತ್ತೆ. ಸೊ ಅದನ್ನು ನೀವು ತೆಗೆದಿಟ್ಕೊಂಡು ಆ ಉಪ್ಪಿನ ನೀರು ಕೂಲ್ ಆದಮೇಲೆ ಮತ್ತೆ ಪುನಃ ಮಾವಿನಕಾಯನ್ನು ಹಾಕಿ ಫುಲ್ ಕೂಲ್ ಮಾಡಿ ಅದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ತುಂಬಿಟ್ಕೊಳ್ಬೋದು. ನೀವು ಹೀಗೆ ತುಂಬಿಟ್ಕೊಂಡ್ರೆ ನೀವು ನಿಮಗೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಮಾವಿನಕಾಯನ್ನು ತಗೊಂಡು ಈ ಥರ ಯೂಸ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ನೀವೊಂದು 4 to 5 ಮೆಂಬರ್ಸ್ ಇದ್ದರೆ ನಿಮಗೆ ಒಂದು 4 ಮಾವಿನಕಾಯಿ ಸಾಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ಇದನ್ನು ಯೂಸ್ ಮಾಡ್ಕೊಳ್ಬೋದು.